ಮಾಡಿ ಫ್ರೆಂಡ್ಸ್, ನೋಡಿ ಅಂತ ಯಾವ ರೀತಿ ಇದೆ ಅಂತ ನೀವು ಸಹ ಟ್ರೈ ಮಾಡಿ. ಇವತ್ತು ನಾವು ಕ್ಯಾಬೇಜ್ ಮಂಚೂರಿ ಮಾಡುವ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟಿಗೆ ಕಟ್ ಮಾಡ್ಕೊಳ್ಳುವ. ನೋಡಿ ಈ ಥರ ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು. ನೋಡಿ ಕ್ಯಾಬೇಜನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೆ. ಹಾಗೆ ಅದನ್ನು ತೊಳ್ಕೊಂಡು ಚೆನ್ನಾಗಿ ನೀರಿಡಬೇಕು. ನೀರಿಡೋದಾಯ್ತು ತೆಗೆದಾಕೊಳ್ಬೇಕು ಒಂದು ಒಣಗಿದ ಪಾತ್ರಕ್ಕೆ. ಈ ಥರ ತೊಳೆದಿರೋ ಕ್ಯಾಬೇಜನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಉಪ್ಪು, ಮೈದಾ. ನಾನು ಅಳತೆ ತಗೊಳ್ಳಿಲ್ಲ, ಅಂದಾಜಿಗೆ ತಗೊಂಡಿದ್ದೇನೆ. ಇದು ಅಂದಾಜಿಗೆ ಒಂದು ಅರ್ಧ ಕಪ್ ಆದರೆ ಇದುಂಟಲ್ಲ ಜೋಳದ ಹುಡಿ ಅಂದರೆ ಕಾರ್ನ್ಫ್ಲವರ್, ಇದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಕ್ರಿಸ್ಪಿ ಆಗ್ತದೆ, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಸ್ಪೂನು, ಜಾಸ್ತಿ ಬೇಡ, ಸ್ವಲ್ಪ ಕಲರ್ ಪೌಡ್ರ್ ಕೆಂಪುದು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಗಟ್ಟಿ ಆಗಬೇಕು. ತುಂಬ ನೀರು ಹಾಕ್ಬಾರ್ದು, ಈ ಥರ ಮಾಡ್ಕೊಳ್ಬೇಕು. ಅಂದರೆ ಎಣ್ಣೆಗೆ ಬಿಡುವಾಗ ಈ ಥರ ಇಡಬೇಕು. ಅದಕ್ಕಾಗಿ ಈ ಥರ ಕಲಿಸ್ಕೊಳ್ಳಿ. ಹಾಗೆ ಇದು ರೆಡಿಯಾಗಿ ಒಂದು 5 ನಿಮಿಷ ಕಳೆದು ನಾವು ಎಣ್ಣೆಗೆ, ಅದಕ್ಕಿಂತ ಮುಂಚೆ ನಾವು ಅದಕ್ಕೆ ಬೇಕಾಗಿರೋದೇನಲ್ಲದೆ ಅದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಯಾವುದೆಲ್ಲ ಬೇಕು, ಮೆಣಸು, ಹಸಿಮೆಣಸು, ಬೆಳ್ಳುಳ್ಳಿ 9, 2 ನೀರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೆಟೊ ಸಾಸ್, ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸ್, ಇದು 3. ನೋಡಿ ಒಂದು ಬಾಂಡಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ಕೊಂಡಿರೋದು. ಹಾಗೆ ಮಿಕ್ಸ್ ಮಾಡ್ಕೊಂಡಿರೋ ಕ್ಯಾಬೇಜ್. ಎಣ್ಣೆ ಕಾದಿದೆ ನೋಡಿ, ಎಣ್ಣೆ ಕಾದರೆ ಈ ಥರ ಬರುತ್ತೆ. ಹಾಗೆ ಒಂದೊಂದೇ ಬಿಟ್ಕೊಳ್ಳುವ. ನೋಡಿ ಈ ಥರ ಬಿಟ್ಕೊಳ್ಬೇಕು. ಇನ್ನು ಚೆಂದ ಕಾದಿದೆ. ಹಾಗೆ ಒಮ್ಮೆ ಕೈ ಆಡಿಸ್ಕೊಳ್ಬೇಕು. ನೋಡಿ ಈ ಥರ ಕಾಯಬೇಕು. ಈ ಥರ ಕಾಯಬೇಕು, ಚೆನ್ನಾಗಿ ಕಾಯಬೇಕು, ಕ್ರಿಸ್ಪಿಯಾಗಿ. ಸ್ವಲ್ಪ ಕಾರ್ನ್ಫ್ಲವರ್ ಜಾಸ್ತಿ ಇರೋದಕ್ಕೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಾ ಉಂಟು. ನೋಡಿ ತೆಗಿತಾ ಇದ್ದೇನೆ, ಕ್ರಿಸ್ಪಿಯಾಗಿದೆ. ನೋಡಿ ಈ ಥರ 2 ನಿಮಿಷ ಕಾಯಿಸ್ಕೊಳ್ತಾ ಇದ್ದೇನೆ. ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಅದಕ್ಕೆ ಬೆಳ್ಳುಳ್ಳಿ, ಇದು ಸ್ವಲ್ಪ ಕೆಂಪು ಆಗಬೇಕು, ಅಲ್ಲಿ ತನಕ ಹೀಗೆ ಕೈ ಆಡಿಸ್ತಾ ಇರಬೇಕು. ನೋಡಿ ಸ್ವಲ್ಪ ಕೆಂಪು ಬಂತು. ಹಾಗೆ ನೀರುಳ್ಳಿ ಹಾಕ್ಕೊಳ್ತಿದ್ದೀನಿ, ಹಸಿಮೆಣಸಿಗೆ ಹಾಕ್ಕೊಳ್ತಾ ಇದ್ದೀನಿ ಒಟ್ಟಿಗೆ. ಹಸಿಮೆಣಸು ನೀರೆಲ್ಲ ಹಾಕ್ಕೊಂಡು ಹೀಗೆ ತಿರುಗಿಸ್ಕೊಳ್ಬೇಕು. ಸ್ವಲ್ಪ ಕೆಂಪು ಕಲರ್ ಬರೋ ತನಕ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಆಯಿತಾ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇವಲ್ಲ, ಬೆಳ್ಳುಳ್ಳಿ ಇದ್ರೆ ಬೇಕಾದ್ರೆ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಉಂಟಲ್ಲ ಅದಕ್ಕೆ ನಾನು ಹಾಕಲಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೇನೆ, ಆವಾಗಲೇ ತೋರಿಸಿದ್ದೆ ಬೇಕು ಅಂತ. ಬೆಳ್ಳುಳ್ಳಿ ಇರೋದ್ರಿಂದಾಗಿ ಬೇಡ. ನೋಡಿ ಈ ಥರ ಆಯಿತು. ಮೆಣಸು ಪುಡಿ 1.5 ಸ್ಪೂನು, ಟೊಮೆಟೊ ಸಾಸು 1 ಕಪ್ಪು, ಚಿಲ್ಲಿ ಸಾಸು ಸ್ವಲ್ಪ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಖಾರ ಬೇಕು ಅಷ್ಟು.
ಸೋಯಾ ಸಾಸ್ ಉಂಟಲ್ಲ 1 ಟೀ ಸ್ಪೂನ್ ಯೂಸ್ ಮಾಡ್ಕೊಳ್ಳಿ. ಚಿಲ್ಲಿ ಸಾಸ್ ಮತ್ತು ಟೊಮೆಟೊ ಸಾಸೇ ಜಾಸ್ತಿ ಸೇರಿಸ್ಕೊಂಡ್ರೂ ಪರವಾಗಿಲ್ಲ. ಇಲ್ಲಿ ಹೀಗೆ ತಿರುಗಿಸ್ಕೊಳ್ಬೇಕು ಟೊಮೆಟೊ ಸಾಸ್ ಎಲ್ಲ ಹಾಕ್ಕೊಂಡು. ಇದು ಕಾರ್ನ್ಫ್ಲವರ್ ಹುಡಿ ಮತ್ತು ಅದಕ್ಕೆ ಸ್ವಲ್ಪ ಕಲರ್ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದೊಂಚೂರು ಹಾಕ್ಕೊಳ್ಳ ಕಾರ್ನ್ಫ್ಲವರ್ ಹುಡಿ ಆಯಿತಾ. ಕಾರ್ನ್ಫ್ಲವರ್ ಹುಡಿನೂ ಕಲರ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೋದು. ತುಪ್ಪ ಹಾಕ್ಬಿಟ್ಟು ಒಂದು ಸಲ ತಿರುಗಿಸ್ಕೊಳ್ಬೇಕು. ಗ್ರೇವಿ ಟೈಪ್ ಆಗುತ್ತೆ ನೋಡಿ. ಇದು ತಿರುಗಿಸ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಕ್ಯಾಬೇಜ್ ಮಂಚೂರಿನ ಕಾಯಿಸ್ಕೊಂಡು ಇದ್ದಿಲ್ಲ ಅದನ್ನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಬೇಕು, ತಿರುಗಿಸ್ಕೊಳ್ಬೇಕು. ನೋಡಿ ಈ ಥರ ಆಗಿದೆ ಗೋಬಿ ಮಂಚೂರಿ. ಇದಕ್ಕೆ ಒಂದು ಆ್ಯಡ್ ಮಾಡಬೇಕು, ಏನು ಅಂತ ಹೇಳ್ತಾನೆ ನೀರಿ. ಕೊತ್ತಂಬರಿ ಸೊಪ್ಪು ಅಂದರೆ ಸಾಂಬಾರು ಸೊಪ್ಪು ಆ್ಯಡ್ ಮಾಡಿದರೆ ಗೋಬಿ ಮಂಚೂರಿ ರೆಡಿ. ನಮ್ಮ ಗೋಬಿ ಮಂಚೂರಿ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಸಹ ಟ್ರೈ ಮಾಡಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಅಲ್ಲ, ತುಂಬ ಸಲ ಮಾಡಿದ್ದೇನೆ. ಚೆನ್ನಾಗಿದೆ. ಹೋಟೆಲಲ್ಲಿ ಹೇಗಿದೆ ಅದೇ ರೀತಿ ಟೇಸ್ಟ್ ಇರುತ್ತೆ. ನೀವು ಸಹ ಟ್ರೈ ಮಾಡಿ. ಸೋಯಾಬೀನಲ್ಲಿ ಮಾಡ್ತಾರೆ ಮತ್ತು ಕಾಲಿಫ್ಲವರಲ್ಲಿ ಮಾಡ್ತಾರೆ. ನಾನಿದು ಕ್ಯಾಬೇಜಲ್ಲಿ ಮಾಡಿದ್ದು. ಅದೆರಡರಲ್ಲಿ ಟ್ರೈ ಮಾಡಿದ್ದೀನಿ. ಹಾಗೆ ಇದು ಕ್ಯಾಬೇಜಲ್ಲಿ ಮಾಡಿದ್ದು. ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ. ಗೋಬಿ ಹೋಟೆಲ್ ಸ್ಟೈಲಲ್ಲಿದೆ. ಸಾಕತ್ತಾಗಿದೆ, ಎಮ್ಮಿಯಾಗಿದೆ. ಒಂದು ಸಲ ಮಾಡಿದರೆ ಪುನಃ ಮಾಡುವ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಾಗಿದೆ. ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಅಂತ ಯಾವ ರೀತಿ ಇದೆ ಅಂತ ನೀವು ಸಹ ಟ್ರೈ ಮಾಡಿ.